ಇದು ಸಚಿವರ ಮಾತು, ಎಚ್ ಕೆ ಪಾಟೀಲ್ ಅವರ ಮಾತು. ಏನೆಲ್ಲ ಮಾಡಬೇಕು ಅದನ್ನು ತಡೆ ಹಿಡಿಯೋದಕ್ಕೆ ಆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದೀವಿ ಅಂತ ಹೇಳಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ವಿಶೇಷ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಬಹಳ ಪ್ರಮುಖವಾಗಿ ಅಂಬಿಕಾ ವಕೀಲರಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಏನು ಪೋಷಕರ ಸಮನ್ವಯ ಸಮಿತಿಯ ಅಧ್ಯಕ್ಷರು ಯೋಗಾನಂದ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಪೋಷಕರ ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ನಿಮ್ಮಿಂದನೇ ಕಾರ್ಯಕ್ರಮ ಶುರು ಮಾಡ್ತೀನಿ. ಸರ್, ಈಗ ಸರ್ಕಾರ ಒಂದು ಹೆಜ್ಜೆ ಮುಂದೆ ಇಟ್ಟಿದೆ, ದಿಟ್ಟ ಕ್ರಮವನ್ನು ತೆಗೆದುಕೊಂಡಿದೆ. ಏನು ಹೇಳ್ತೀರಿ ಮೊದಲಿಗೆ? ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಸೆಕ್ಷನ್ 16 ಭಾಳ ಪ್ರಮುಖವಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಹಲವಾರು ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಈಗ ಜಿಲ್ಲಾ ಮಟ್ಟದಲ್ಲಿ ಬಾಲ್ಯ ವಿವಾಹ ಸಮನ್ವಯ ಮತ್ತು ತಡೆ ಸಮಿತಿಯ ಅಧ್ಯಕ್ಷರು DC ಅವರು ಇರ್ತಾರೆ, CEO ಅವರು, SP ಅವರು ಇರ್ತಾರೆ. ಆ ಹಂತದಲ್ಲಿ ಇದನ್ನ ತಡೆಗಟ್ಟೋದಕ್ಕೆ ಏನೇನು ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತೇಳಿ ಈ ಸಮಿತಿಗಳು ಕೆಲಸ ಮಾಡ್ತವೆ. ಇನ್ನು ತಾಲೂಕು ಲೆವೆಲ್ ಅಲ್ಲಿ ತಹಸೀಲ್ದಾರ್ ಅವರು ಮತ್ತೆ ಅದರ ಕೆಳಗಿನ EO ಅವರು ಆ ಕಮಿಟಿನಲ್ಲಿ ಇರ್ತಾರೆ. ಇನ್ನು ಪಂಚಾಯತಿ ಮಟ್ಟದಲ್ಲಿ ನಮ್ಮ WCPC ಏನ್ ಹೇಳ್ತೀರಿ, ಮಹಿಳೆಯರ ಮತ್ತು ಮಕ್ಕಳ ರಕ್ಷಣಾ ಸಮಿತಿಗಳಿದಾವಲ್ಲ, ಅವು ಕೂಡ ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು PDO ಇಂದ ಹಿಡಿದು ಬಿಲ್ ಕಲೆಕ್ಟರ್ ಇಂದ ಹಿಡಿದು ಶಾಲೆ ಶಿಕ್ಷಕರಿಂದ ಹಿಡಿದು ಸುಮಾರು 24-25 ಜನರ ಕಮಿಟಿಗಳನ್ನ ಈಗ ಆಲ್ರೆಡಿ ಮಾಡಲಾಗಿದೆ. ದುರಂತ ಏನ್ ಹೇಳಿದ್ರೆ ಈ ಎಲ್ಲಾ ಕಮಿಟಿಗಳು ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾವ ಅನ್ನೋದು ಈಗ ಮೊದಲನೇ ಪ್ರಶ್ನೆ. ಇಲ್ಲಿ ನಮಗೆ ಅರಿವು ಕಾರ್ಯಕ್ರಮ ಇರ್ಬೋದು, ಮತ್ತೆ ಅವ್ರಿಗೆ ತರಬೇತಿ ಕಾರ್ಯಕ್ರಮ ಇರ್ಬೋದು, ಕಾನೂನು ತಿಳುವಳಿಕೆ ಕೊಡುವಂತ ಕೆಲಸಗಳು ಸರಿಯಾದ ರೀತಿಯಲ್ಲಿ ಆಗ್ತಾ ಇದ್ದಾವ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ಅನ್ನೋದನ್ನ ನಾವೀಗ ಅವಲೋಕನ ಮಾಡಬೇಕಾಗಿದೆ. ಈಗ ಸರ್ಕಾರ ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದು ಆದೇಶವನ್ನ, ಒಂದು ಅಮೆಂಡ್ಮೆಂಟ್ ಅನ್ನು ತರ್ತದೆ. ಅದು ನಿಜವಾಗ್ಲೂ ಕೂಡ ಪಂಚಾಯತಿ ಗ್ರಾಮ ಮಟ್ಟದಲ್ಲಿ ಅದು ಇಂಪ್ಲಿಮೆಂಟೇಷನ್ ಆಗಬೇಕಾದ್ರೆ ಈ ಎಲ್ಲಾ ಹಂತದ ಕಮಿಟಿಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು. ನಾವು ಇದನ್ನ ಒಂದು ಸಾರಿ ರಿವ್ಯೂ ಮಾಡಿ ನೋಡಿದಾಗ ಇದೆಲ್ಲೋ ಕೂಡ ನಿಷ್ಕ್ರಿಯವಾಗಿದೆ, ಪರಿಣಾಮಕಾರಿಯಾಗಿ ಕೆಲಸ ನಡೀತಾ ಇಲ್ಲ ಅಂತ ಹೇಳ್ಬೇಕು. ಈಗ ಉದಾಹರಣೆಗೆ ಮೊನ್ನೆ ಒಂದು ಪತ್ರಿಕೆನಲ್ಲಿ ಒಂದು ರಿಪೋರ್ಟ್ ಬಂದಿದೆ, ರಾಜ್ಯದಲ್ಲಿ 21,000ಕ್ಕೂ ಹೆಚ್ಚು ಬಾಲಗರ್ಭಿಣಿಯರಿದ್ದಾರೆ ಅಂತ. ಸೊ ಈ ಕಮಿಟಿಗಳು ಸರಿಯಾಗಿ ಕಟ್ಟುನಿಟ್ಟಿನ ಕ್ರಮ ಆಗಿದ್ರೆ 21,000 ಚಿಲ್ಲರೆ ಬಾಲಗರ್ಭಿಣಿಯರು ಹೇಗೆ ಇರ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನೋದು ನಮ್ಮ ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಇದು ಎಲ್ಲೋ ಒಂದ್ ಕಡೆ ಮಾಡುವ ಆದೇಶಗಳು ಪರಿಣಾಮಕಾರಿ ಜಾರಿ ಆಗ್ಬೇಕಂದ್ರೆ ಇಚ್ಛಾಶಕ್ತಿ ಇರಬೇಕು, ಅಧಿಕಾರಿಗಳು ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು, ಅದನ್ನ ಜವಾಬ್ದಾರಿಯುತವಾಗಿ ಆ ಕಮಿಟಿಲಿ ಇರುವಂತವ್ರು ಕಾಲಕಾಲಕ್ಕೆ ಅರಿವು ಮೂಡಿಸೋದು, ಕಾರ್ಯಾಗಾರ ಮಾಡೋದು, ಕಾನೂನಲ್ಲಿ ಏನ್ ಶಿಕ್ಷೆಗಳಿದೆ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡುವಂತ ಕೆಲಸವನ್ನ ಪರಿಣಾಮಕಾರಿಯಾಗಿ ಮಾಡಿದಾಗ ಮಾತ್ರ ಇಂಥ ಯೋಜನೆಗಳು ನಿಜಕ್ಕೂ ಕೂಡ ಜಾರಿಗೆ ಬರ್ತವೆ. ಬಾಲ್ಯ ವಿವಾಹ ನಿಧಾನವಾಗಿ ಅದನ್ನ ತಡೆಯೋದಕ್ಕೆ ಸಾಧ್ಯ ಅನ್ನೋದು ನನ್ನ ಮೊದಲನೇ ಒಪಿನಿಯನ್. ಅಂಬಿಕಾ ಮೇಡಮ್, ಈ ಹಿಂದಿನಿಂದಲೂ ಕೂಡ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಬಾಲ್ಯ ವಿವಾಹವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಅದಿದ್ದೇ ಇದೆ. ಒಂದಿಷ್ಟು ಕ್ರಮಗಳಿದ್ದೇ ಇದ್ದಾವೆ, ನಿಯಮಗಳಿದ್ದೇ ಇದ್ದಾವೆ. ಅದನ್ನು ಮಾತ್ರ ಕೆಲವರು ಪಾಲನೆ ಮಾಡೋದಕ್ಕೆ ಓಕೆ ಅಂತ ಇಲ್ಲ, ಪಾಲನೆ ಮಾಡ್ತಾ ಇಲ್ಲ. ಕಾರಣ ಏನಿರಬಹುದು ಅಂತ ಸಾಮಾಜಿಕ ಇದರಲ್ಲಿ ನೋಡುವುದರಲ್ಲೇ ನಮ್ಮ ಸಮಾಜದಲ್ಲಿ ಒಂದು ಮಹಿಳೆ ಅಥವಾ ಒಂದು ಇದು ಅಂದರೆ ಹಿಂದಿನಿಂದ ನಮ್ಗೆ ಏನಂತಿತ್ತು ಅಂದರೆ 18 ವರ್ಷ ಮೇಲ್ಪಟ್ಟಿರೋರು ಅಂತ ಬರ್ತಿತ್ತು. ಹೌದು. ಆದರೆ 18 ವರ್ಷ ಒಳಗೇನೆ SLC ಪಾಸ್ ಆದ ತಕ್ಷಣನೇ ಮದುವೆ ಮಾಡಿ 16 ವರ್ಷದಿಂದ ಮೇಲ್ಪಟ್ಟು 18 ವರ್ಷದ ಒಳಗಡೆ ಇರೋರ್ನ ಹೆಚ್ಚು ಮದುವೆ ಆಗಿರೋಂಥ ಪ್ರಸಂಗಗಳು ನಮಗೆ ಕಂಡು ಬರ್ತಿದೆ. ಅದರಲ್ಲಿ ಮನೆಯವ್ರ ಒತ್ತಡ ಅಂತ ಇರ್ಬೋದು, ಅಥವಾ ಈ ರಿಲೇಶನ್ಶಿಪ್, ಲವ್ ಆ್ಯಂಡ್ ರಿಲೇಶನ್ಶಿಪ್ ಆಗಿ ಮದುವೆ ಆಗಿರೋ ಅಂಥವ್ರು ಇರ್ಬೋದು. ಹಲವಾರು 1-2 ಕಾರಣಗಳು ಅಂತ ಹೇಳಕ್ ಬರಲ್ಲ, ಆದರೆ ಕುಟುಂಬದಿಂದ ಒತ್ತಡದಿಂದ ಆಗಿರುವಂತ ಮದುವೆಗಳು, ಬಾಲ ವಿವಾಹ ಅನ್ನೋದನ್ನ ರದ್ದು ಮಾಡಬೇಕು ಅನ್ನೋದು 1929ರಿಂದ ನಡೀತಾ ಇರೋದು. ನಾವು ಇವಾಗ ಈಗಿರೋ 25ನೇ ಇಸ್ವಿನಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಾಲ ವಿವಾಹ, ಅದು 16 ವರ್ಷದ ಮೇಲ್ಪಟ್ಟವರು 18 ವರ್ಷದ ಒಳಗಡೆ ಇರೋರ್ದು ಮದುವೆ ನಡೀತಾ ಇದೆ. ಇದಕ್ಕೆ ಕಾರಣ ಒಂದು ಸರಿಯಾಗಿರುವಂತಹ ಮಾಹಿತಿ, ಅಂದರೆ ಏನು ಅಂದರೆ ವಯಸ್ಸಿನ ಮಾಹಿತಿ ಇಲ್ಲದೆ ಇರೋವಂಥದ್ದು, ಅಥವಾ ಕುಟುಂಬದ ಒತ್ತಡ ಇರ್ಬೋದು, ಅಥವಾ ಏನೋ ಒಂದು ಜವಾಬ್ದಾರಿ, ಹೆಣ್ಮಕ್ಳು ಜವಾಬ್ದಾರಿ ಕಳ್ಕೊಂಡ್ಬಿಟ್ರೆ ಅವರು ಸೇಫು ಅನ್ನೋದು ಒಂದು ಮೆಂಟಾಲಿಟಿ ಇರುತ್ತಲ್ಲ, ಅದರಿಂದ ಹೆಚ್ಚು ಜನ ಈ ಬಾಲ ವಿವಾಹಕ್ಕೆ ಹೋಗ್ತಾರೆ. ಆದರೆ 18 ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ ಈಗ ಹೆಣ್ಮಕ್ಳದ ವಯಸ್ಸು. 21 ವರ್ಷ ಸಮವಯಸ್ಸಿನವರು ಆಗಿರಬೇಕು ಅನ್ನೋದು ಇದೆ.
ಇಲ್ಲದೆ ಇದ್ರೆ ಆ ಮದುವೆ ಅನೂರ್ಜಿತ ಅಂತ ಹೇಳ್ತೀವಿ. ಓಕೆ. ಆಮೇಲೆ ಒತ್ತಡದಿಂದ ಆಗಿರುವಂತ ಯಾವುದೇ ಮದುವೆ, ಬಾಲ ವಿವಾಹ ಆಗಿರ್ಬೋದು, ಇಲ್ಲದೆ ಇರ್ಬೋದು, ಒತ್ತಡದಿಂದ ಆಗಿರುವಂತ ಮದುವೆನೂ ಅದನ್ನ ಅನೂರ್ಜಿತ ಆಗಿ ಇರುವಂತ ಮದುವೆಗಳೇ ಆಗುತ್ತೆ ಅದು. ಹಾಗಾಗಿ ಮೊದಲು ಕನ್ಸೆಂಟ್ ಅಂದ್ರೆ ಮೊದಲು ಒಪ್ಪಿಗೆ ಅಂತ. ನಮ್ಮ ಹಿಂದೂ ಮ್ಯಾರೇಜು ಅಥವಾ ಎಲ್ಲ ಅದರಲ್ಲಿ ಇವಾಗ ಇರುವಂಥದ್ದು ಏನು ಅಂದ್ರೆ, ಈ ಸ್ವತಂತ್ರ ಬಂದಾದ್ಮೇಲೆ 18 ವರ್ಷ ಅಂತ ಒಂದು ಕಾನೂನು ಮಾಡ್ಕೊಂಡಿದ್ವಿ. ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿರ್ಬೇಕು, ಹುಡುಗರಿಗೆ 21, ಗಂಡು ಮಕ್ಕಳಿಗೆ 21 ವರ್ಷ ತುಂಬಿರ್ಬೇಕು ಅಂತ. ಆದ್ರೆ ಪ್ರಕರಣಗಳು ಹೇಗಿದೆ ಅಂದ್ರೆ 21 ವರ್ಷದ ಒಳಗಿರುವಂತ ಗಂಡು ಮಕ್ಕಳು, 18 ವರ್ಷದ ಒಳಗಿರುವಂತ ಹೆಣ್ಣು ಮಕ್ಕಳು, ಹೀಗೆ ಆಗಿರುವಂತಹ ಪ್ರಕರಣಗಳೇ ಜಾಸ್ತಿ ಆಗಿದೆ. ಈಗ ಯಾರು ಅದನ್ನ ಪ್ರಶ್ನೆ ಮಾಡಬೇಕು, ಇದು ತಪ್ಪು ಅಂತ ಹೇಳೋರು ಯಾರು ಅಂತಂದಾಗ, ಸರ್ಕಾರೇತರ ಸಂಸ್ಥೆಗಳಾಗ್ಲಿ, ಅದಕ್ಕೆ ಕಾರ್ಯಕರ್ತರಾಗ್ಲಿ, ಅದ್ರ ಬಗ್ಗೆ ಕೆಲಸ ಮಾಡುವಂತ ಸಾಮಾಜಿಕ ಒಂದು ಕಳಕಳಿ ಇರುವಂತವ್ರು, ಅಂಗನವಾಡಿ ಕಾರ್ಯಕರ್ತರು, ಪ್ರತಿಯೊಬ್ಬರೂ ಇದಕ್ಕೆ ಜವಾಬ್ದಾರಿಯಿಂದ ನಿಂತು ಕಾನೂನು ಚೌಕಟ್ಟಲ್ಲಿ ಇದಿಲ್ಲ ಈ ಮದುವೆ ಅಂತ ಅನೂರ್ಜಿತ ಮಾಡಬೇಕು ಅಂತ ಕೇಳ್ಕೊಳ್ಳುವಂತ ಸಾಧ್ಯತೆ ಮಾಡಬೇಕಾಗಿರುವಂತ ಪ್ರಯತ್ನ ಇದು. ತಪ್ಪು ಮಾಡಿದಾಗ ಅದನ್ನ ತಡೆಗಟ್ಟುವುದಕ್ಕೆ ಎಲ್ಲರ ಜವಾಬ್ದಾರಿ ಅಂತ ನಾನು ಹೇಳ್ತೀನಿ. ಎಸ್ ಈಗಲೂ ಮತ್ತೊಬ್ರು ಗೆಸ್ಟ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಅಸ್ಮಾ ಖಾನುಮ್, ಮಹಿಳಾ ಹೋರಾಟಗಾರ್ತಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.